ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಅವರ ಒಂದು ಶುರು ಮಾಡಿದಾಗಿಂದನೂ ಜೀವನದುದ್ದಕ್ಕೂ ಬಾಡಿಗೆ ಮನೇಲೇ ಅವ್ರ ಜೀವನ ನಡೆಸ್ಕೊಂಬಂದಿದ್ರು. ನಾನು ಹುಟ್ಟೋದ್ರೊಳಗೇನೆ ಅಂದರೆ ನಮ್ಮ ಅಕ್ಕ ಹುಟ್ಟೋದ್ರಲ್ಲೇ ಅಪ್ಪ ಎಮ್-ಎಲ್-ಎ ಆಗಿದ್ದರು. ಆವಾಗಲಿಂದ ಅದಕ್ಕೆ ಮುಂಚೆಯಿಂದನೂ ಅವ್ರು ಬಾಡಿಗೆ ಮನೆಯಲ್ಲೇ ಹೊಳೆನರಸೀಪುರದಲ್ಲಿ ಇದ್ದಿದ್ದು. ನಾವು ಬೆಂಗಳೂರಿಗೆ ಬಂದಾಗ ಕೂಡ ಅಪ್ಪ ಅಪೋಸಿಷನ್ ಪಾರ್ಟಿ ಲೀಡರ್ ಆದಾಗಲೂ ಬಾಡಿಗೆ ಮನೇಲೇ ಇದ್ವಿ. ಅದಾದ ನಂತರ ಅಪ್ಪ ಇದು ಪಿ-ಡಬ್ಲ್ಯೂ-ಡಿ ಮಿನಿಸ್ಟರ್ ಆದಾಗ ಸರ್ಕಾರಿ ಬಂಗಲೆ ಕೊಟ್ಟಿದ್ದರು, ಅದರಲ್ಲಿದ್ವಿ. ಆಮೇಲೆ ಅಕ್ಕ ಮನೆ ಕಟ್ಕೊಂಡಿದ್ಲು, ಅದಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅಪ್ಪಂದು ಅಧಿಕಾರ ಹೋದಾಗ ಆ ಮನೆಗೆ ಎಲ್ಲನೂ ಶಿಫ್ಟ್ ಆದ್ವಿ, ಎಲ್ಲ ನಮ್ಮ ಫುಲ್ ಫ್ಯಾಮಿಲಿನೂ. ಮತ್ತು ಅಲ್ಲಿ ನೆಕ್ಸ್ಟು ಅಪ್ಪ ಮುಖ್ಯಮಂತ್ರಿ ಆಗೋ ತನಕ ಅಮ್ಮ ನಮ್ಮ ಜೊತೆ ಇದ್ದರು, ಅಪ್ಪ ಇನ್ನೊಂದು ಬಾಡಿಗೆ ಮನೇಲಿದ್ದರು. ಅದಾದಮೇಲೆ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿಯಾಗಿ ವಾಪಸ್ ಬಂದ ಮೇಲೆ ನಾನು ಅಕ್ಕ ಒಟ್ಟಿಗೆ ಇದ್ವಿ. ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲಿದ್ದರು. ಆವಾಗ ಅಪ್ಪ ಅಮ್ಮ ಏನಾಯಿತು, ಜಾಸ್ತಿ ವಿಸಿಟರ್ಸ್ ಬರ್ತಾಯಿದ್ರಲ್ಲ, ಮನೆಗೆ ತುಂಬ ಗೆಸ್ಟ್ಗಳು ಬಂದಾಗ ನಿಮ್ಮ ಮಕ್ಳು ಎಜುಕೇಷನ್ಗೆ ಅದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದೇ ಒಂದು ಹಾಲು, ಒಂದು ರೂಮ್ಗಳು ಒಂದು 3-4 ಇತ್ತು. ಆ ಚಿಕ್ಕ ಹಾಲಲ್ಲೆಲ್ಲ ಬಂದು ಕೂತ್ಕೋತಾರೆ, ನಿಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕಷ್ಟ ಆಗುತ್ತಮ್ಮ, ನಮ್ಮ ರಾಜಕೀಯದ ಇದಕ್ಕೋಸ್ಕರ ನಿಮ್ಮ ಮಕ್ಳು ಭವಿಷ್ಯ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ನಾವೆಲ್ಲರೂ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅವರಿಬ್ಬರು ನಿರ್ಧಾರ ಮಾಡಿದ್ರು. ಅಂದರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನನಗಿಲ್ಲೇ ಪದ್ಮನಾಭನಗರ ಏರಿಯಾದಲ್ಲೇ ಬೇಕು, ಏಕೆಂದರೆ ಕಷ್ಟ ಸುಖಕ್ಕೆ ನೀವು ಇರ್ತೀರ, ಏನೇ ಪ್ರಾಬ್ಲಮ್ ಆದರೂ ಅಟ್ಲೀಸ್ಟ್ ನಾವು ಕರೆದ್ರೆ ಬೇಗ ಓಡಿ ಬರ್ಬೋದು ಅಂತ ಅಮ್ಮ ಇಲ್ಲ ಹತ್ತಿರದಲ್ಲೇ ಸುತ್ತಮುತ್ತ ಹುಡುಕೋಕ್ಕೆ ಶುರು ಮಾಡಿದ್ವಿ. ನನಗೆ ಮನೆಗಳು ಬಾಡಿಗೆ ಮನೆ ಹುಡ್ಕೊಂಡು ಹೋದಾಗ ನಮ್ಮಮ್ಮನ ಜೊತೆಗೆ ಅದು ಅಲ್ಲಿದೆ ಇಲ್ಲಿದೆ ಮನೆಗಳು ಬಾಡಿಗೆಗೆ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಅಮ್ಮನೂ ನೋಡೋರು, ಅವರು ನಮ್ಮಮ್ಮ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು. ಯಾರಿಗಿದು ಮನೆ ಅಂತ ಕೇಳೋರು. ನಮ್ಮಮ್ಮನಿಗೆ ಅಂತ ಅಂದಾಗ ಪ್ರಧಾನ ಮಂತ್ರಿ ಹೆಂಡತಿ ಬಾಡಿಗೆ ಮನೆಗೆ ಬರ್ತಾರಾ ಅಂತ ಕ್ವಶನ್ ಮಾಡೋರು. ಅವ್ರಿಗೇನು ಉತ್ತರ ಹೇಳೋಕ್ಕೀಗ ನಮ್ಮ ಮನೆಯವ್ರಿಗಿಲ್ಲ ಅದಕ್ಕೋಸ್ಕರ ಬರ್ತಿದ್ದಾರೆ ಅಂದರೆ ಜನ ನಂಬೋದಿಲ್ಲ ಈಗ. ಏಕೆಂದರೆ ಇವತ್ತಿನ ಒಂದು ನಮ್ಮ ಸಮಾಜದ ಒಂದು ಆ ರೀತಿ ಹೋಗ್ತಾ ಇದೆ ಇವತ್ತು. ಇದು ನಿಜವಾಗ್ಲೂ ಇವರೇನು ಸ್ವಂತ ಮನೆ ಖಂಡಿತ ಇಲ್ವಾ, ಅದಕ್ಕೆ ರಾಜಕೀಯವಾಗಿ ಏನಾದರೂ ಇದನ್ನು ಇದು ಮಾಡ್ಕೊಂಡು ಹೇಳ್ತಿದ್ದಾರಾ ಅನ್ನೋ ಒಂದು ಅನುಮಾನದಲ್ಲಿ ನಮ್ಮನ್ನು ನೋಡೋರು. ಆಮೇಲೆ ಕೆಲವು ಡೈರೆಕ್ಟಾಗೇ ಹೇಳೋರು, ರಾಜಕೀಯದವ್ರು ನಾವು ನಂಬಲ್ಲ, ನಾವು ಮನೆ ಕೊಡೋಕ್ಕಾಗಲ್ಲ ಅನ್ನೋರು. ಇನ್ನು ಕೆಲವರು, ಏನಮ್ಮ ನೀನು ಸೈನ್ ಹಾಕ್ತೀಯ ಅಗ್ರಿಮೆಂಟ್ಗೆ, ನೀನು ಎವ್ರಿ ಮಂತ್ ಬಾಡಿಗೆ ಕೊಡ್ತೀಯಾ, ನಿನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಹೀಗೆ ನಾನಾ ಪ್ರಶ್ನೆಗಳು ಕೇಳೋರು. ಸುಮಾರು ಒಂದು 10-15 ಮನೆ ನೋಡಿದ್ವಿ. ಇದನ್ನೆಲ್ಲ ನೋಡಿ ನಮ್ಮಮ್ಮನ ಮನಸ್ಸಿಗೆ ತುಂಬ ಬೇಜಾರಾಗೋಕ್ಕೆ ಶುರು ಆಗ್ಬಿಡ್ತು. ಎಂಥದ್ದಿದು, ಒಂದು ಬಾಡಿಗೆ ಮನೆ ಹುಡ್ಕೊಂಡು ಹೋಗೋಣ ಅಂದರೆ ಬಾಡಿಗೆ ಕೊಡೋಕ್ಕೆ ನಮ್ಗೆ ಹಿಂದೆ ಮುಂದೆ ನೋಡ್ತಾರೆ, ನಾವು ಏನು ಮಾಡಿದ್ದೀವಿ ಅಂತ ಈ ರೀತಿ ನಮ್ಗೆ ಹಿಂಗೆ ಇದು ಮಾಡ್ತಾರೆ ಅಂತ. ಮನೆಗೆ ಬಂದಮೇಲೆ ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತು ಅಪ್ಪ ಜೊತೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿದ್ದಾಗ, ನನ್ನ ಜೀವನದಲ್ಲಿ ನೋಡಿ ನಿಮ್ಮ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವು ರಾಜಕೀಯದ ಯಾವುದೇ ಒಂದು ಇದಕ್ಕೂ ನನ್ನ ಮಧ್ಯಕ್ಕೆ ಬಂದಿಲ್ಲ, ಇವತ್ತು ನನ್ನದು ಅಂತ ಒಂದು ಆಸೆ ಇದೆ, ನನಗೊಂದು ಚಿಕ್ಕ ಮನೆ ಕಟ್ಕೊಟ್ಬಿಡಿ ನನಗೆ. ಈ ಬಾಡಿಗೆ ಮನೆಗಳು ಹುಡುಕಿ ಅವ್ರು ಹೇಳೋ ಮಾತುಗಳೆಲ್ಲ ಕೇಳಿದ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ, ಅದಕ್ಕೆ ನಮ್ಮದು ಅಂತ ಒಂದು ಚಿಕ್ಕ ಮನೆ ಕಟ್ಕೊಳ್ಳೋಣ ಅಂತ ಕೇಳಿದ್ರು. ಅಪ್ಪ ಅವಾಗ ಅದಕ್ಕೆ ಒಂಥರ ಹುಸಿನಾಗೆ ನಕ್ಕೊಂಡು, ಅಯ್ಯೋ ನಂದು ಇದು ಯಾವ ಮನೆ ನೋಡು ಅಲ್ಲಿದೆ ನೋಡು ಒಂದು ಮೇಲೆ ಆಕಾಶಕ್ಕೆ ತೋರಿಸ್ಬಿಡೋದು, ಹಾಡು ಹೇಳೋಕ್ಕೆ ಶುರು ಮಾಡೋದು ಪುರಂದರದಾಸರದು, ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂದ್ಕೊಂಡು ಹೇಳ್ಕೊಂಡು ನಮ್ಮಮ್ಮನಿಗೆ ಹಾಗೆ ಇದು ಮಾಡಿಕೊಂಡು ಸುಮ್ಮನಾಗ್ಬಿಡೋರು. ಇದು ದಿನನಿತ್ಯ ನಡೀತಾನೇ ಇತ್ತು. ಸುಮಾರೊಂದು 2-3 ವರ್ಷ ಹೀಗೆ ನಡೀತು. ಕೊನೆಗೆ ಒಂದು ಬಾಡಿಗೆ ಮನೆ ಸಿಕ್ತು ನಮಗೆ. ಅಲ್ಲಿಗೆ ಒಂದು ಶಿಫ್ಟ್ ಮಾಡಿದ್ರು ಅಪ್ಪ ಅಮ್ಮ. ಒಂದು 6 ತಿಂಗಳಲ್ಲೇ ಒಂದು ಘಟನೆ ನಡೀತು ನಮ್ಮ ಕುಟುಂಬದಲ್ಲಿ, ಒಂದು ಅಹಿತಕರವಾದ ಒಂದು ಕಹಿ ಘಟನೆನೇ ನಡೀತು. ಅದಾದ ನಂತರ ನಮ್ಮಮ್ಮ ಒಂದು 2-3 ತಿಂಗಳು ತುಂಬ ಸೀರಿಯಸ್ ಆಗೇ ಇದ್ದರು. ಆ ಒಂದು ಇದರಿಂದ ಅವ್ರು ಆಚೆ ಬಂದ ಮೇಲೆ ನಮಗೆ ಒಂಥರ ಮಕ್ಕಳಿಗೆಲ್ಲ ತುಂಬ ಮನಸ್ಸಿಗೆ ನೋವಾಯಿತು. ಅಮ್ಮ ಬದುಕಲ್ಲಿ ತನಗಾಗಿ ತಾನೇನೂ ಕೇಳಲಿಲ್ಲ ಅವರು. ಅಪ್ಪನಿಗೆ ನನಗೆ ಇಂಥದ್ದು ಕೊಡಿಸು, ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಯಾವೊಂದು ಬಯಕೆಗಳನ್ನು ಅವರು ಅಪ್ಪನಲ್ಲಿ ವ್ಯಕ್ತಪಡಿಸಿದ್ದೆ ನಾವು ನೋಡಿರಲಿಲ್ಲ. ಕೇಳಿದ್ದು ಒಂದು ಮನೆ, ಅದು ಏನು ನಂಗೆ ದೊಡ್ಡ ಮನೆ ಬಂಗಲೆ ಕಟ್ಕೊಡಿ, ಆ ಥರ ಇರಬೇಕು ಈ ಥರ ಇರಬೇಕು ಏನೂ ಕೇಳಲಿಲ್ಲ. ಒಂದು ಸಣ್ಣ ಮನೆ, ಅವ್ರು ಹೇಳಿದ್ದಿದೆ ಇಷ್ಟೇ ಮಾತು, ನೋಡಿ ಬದುಕಲ್ಲಿ ಒಂದು ಹಕ್ಕಿ ಕೂಡ ತನಗಾಗಿ ಒಂದು ಗೂಡು ಕಟ್ಕೊಳ್ಳುತ್ತೆ ವಾಸ ಮಾಡೋಕ್ಕೆ, ಅದಕ್ಕಿಂತ ನಮ್ಮ ಬದುಕನ್ನು ಕಡೆ ಮಾಡಬೇಡಿ, ನನಗೆ ಇದು ಒಂದು ನನ್ನ ಆಸೆ ನೆರವೇರಿಸ್ಕೊಡಿ ಅಂತ ಅಮ್ಮ ಅಷ್ಟು ನಿಮ್ಗೆ ಕೇಳ್ಕೊಂಡಿದ್ದಾರೆ, ಇದೊಂದು ಆಸೆ ನೆರವೇರಿಸ್ಬಿಡಿ ಅಂತ ಅಪ್ಪನಿಗೆ ನಾವೆಲ್ಲ ಮಕ್ಕಳು ಸೇರ್ಕೊಂಡು ತುಂಬ ಅಪ್ಪನಿಗೆ ಇದು ಮಾಡಿದ್ವಿ. ಕೊನೆಗೆ ಅಪ್ಪ ಅವ್ರು ಕನ್ಸೆಂಟ್ ಕೊಟ್ಟರು, ಆಯಿತು ನಿಮ್ಮಮ್ಮನ ಆಸೆ, ಅವಳ ಜೀವನದಲ್ಲಿ ಏನೂ ಕೇಳಿಲ್ಲ, ಅವಳಿಗೆ ಕೊರಗಿರೋದು ಬೇಡ, ಒಂದು ಮನೆ ಕಟ್ಟೋಣ ಅಂಥೇಳಿ. ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಪದ್ಮನಾಭನಗರದಲ್ಲೇ ಒಂದು ಸೈಟ್ ತೊಗೊಂಡ್ವಿ.
ನಾವು 6 ಜನ ಮಕ್ಕಳು ಸೇರಿಕೊಂಡು ಅದನ್ನು ಆ ಮನೆ ಕಟ್ಕೊಟ್ವಿ ಅಪ್ಪ ಅಮ್ಮನಿಗೆ ಬ್ಯಾಂಕಲ್ಲೂ ಲೋನ್ ತೊಗೊಂಡು. ಆ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಅವರು 28 ಪ್ರಶ್ನೆಗಳು. ಆ ಶ್ಯೂರಿಟಿ ರಾಜಕೀಯದವ್ರಿಗೆ ಕೊಡಬೇಕು, ಅಲ್ಲಿ ನೀವು ಯಾರು ಶ್ಯೂರಿಟಿ ಹಾಕಬೇಕು ಅಂತ ಹೇಳಿದ್ರು. ಸೊ ನಾವೇ ಮಕ್ಳ ಕಡೆ ಹಾಕಿ ಇದು ಮಾಡಿ ಆ ಮನೆ ಕಟ್ಕೊಟ್ಟು ನಮ್ಮ ಅಮ್ಮನ ಆಸೆ ಅಂತ ಒಂದು 5 ವರ್ಷ ಆ ಮನೇಲಿದ್ದರು, ವಾಸ ಮಾಡಿದರು. ಖುಷಿಯಾಗಿ ಒಂಥರ ಅವ್ರಿಗೇನೋ ಸಂತೋಷ. ನನ್ನ ಮನೆ, ನನ್ನ ಇದನ್ನ ಪ್ರತಿ ಮನುಷ್ಯನಿಗೂ ಅದೇ ತಾನೇ ಬದುಕಲ್ಲಿ ಒಂದು ವಾಸ ಮಾಡೋಕ್ಕೊಂದು ಮನೆ, 3 ಹೊತ್ತಿನ ಒಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಊಟ ಇರಬೇಕು ಅನ್ನೋದು ದಟ್ ಈಸ್ ದ ಬೇಸಿಕ್ ಒಂದು ಮನುಷ್ಯನಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಅಂಥ ಒಂದು ತನ್ನ ಆಸೆ ಆ ಮನೇನ ಅಲ್ಲಿ ಅಷ್ಟು ಒಂದು ಪುಟ್ಟ ಮಗು ಥರ ನಮ್ಮಮ್ಮ ಸಂಭ್ರಮದಿಂದ 5 ವರ್ಷ ಕಾಲ ಕಳೆದ್ರು. ಆಮೇಲೆ ನಾವು ವಯಸ್ಸಾಯಿತು ಅಂತ ಹೇಳಿಬಿಟ್ಟು ಅಮ್ಮನ ನಮ್ಮ ಜೊತೆಗೆ ಇಲ್ಲಿಗೆ ಅಪ್ಪ ಅಮ್ಮನ್ನ ಕರ್ಕೊಂಬಂದ್ವಿ. ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಸಮಾಜದಲ್ಲಿ ಹೇಗೆ ಅಂದರೆ ನಾವು ಇವತ್ತು ಹೆಣ್ಮಕ್ಳುಗಳು ಹೇಗಾಗ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಅದೇನು ಅಂದರೆ, ಮನೆ ಅನ್ಕೋಬೋದು ನಮಗೆ ಈಕ್ವಾಲಿಟಿ ಆಫ್ ಇದು ಬೇಕು. ಯಾಕೆ ಹೆಣ್ಮಕ್ಳ ಮನಸ್ಸೆಲ್ಲ ಇದಿದೆ, ಗಂಡ ಹೆಂಡತಿ ಮಧ್ಯೆ ಆ ಈಕ್ವಾಲಿಟಿ ಇರಬೇಕು, ಅದಿರಬೇಕು, ಈ ಥರ ಇರಬೇಕು, ನಾನು ಕಡಿಮೆ ಇಲ್ಲ, ನಾನು ಹೆಚ್ಚಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಒಂದು ಕುಟುಂಬದ ನೆಮ್ಮದಿನೇ ಹಾಳು ಮಾಡ್ಕೋತಾ ಇದ್ದೀವಿ ನಾವು. ಇದನ್ನು ನನ್ನಮ್ಮ ತನಗೇನು ಇಲ್ಲದೇ ಇದ್ದರೂ ತನಗಿರೋದ್ರಲ್ಲೇ ತನ್ನ ಕುಟುಂಬವನ್ನು ಎಷ್ಟು ಸಂತೋಷವಾಗಿ ಹಿಡಿದಿಟ್ಟಿದ್ರು ಅಂದರೆ, ಅವ್ರಿಗೆ ಒಂದೇ ಮನಸ್ಸಲ್ಲಿ ಅವ್ರಿಗೆ ರಾಜಕೀಯದ ಬಗ್ಗೆ ಅಂತ ಏನು ಆಸಕ್ತಿ ಇರ್ತಿರಲಿಲ್ಲ. ಅಪ್ಪ ಬಂದು ಹೇಳ್ದಾಗ ಕೇಳ್ಕೊಳ್ಳೋರು. ಅವ್ರಿಗೆ ಇದ್ದಿದ್ದು ಏನಂದರೆ, ಮನೆಗೆ ಬರೋ ಅತಿಥಿಗಳು ನೋಡ್ಕೋಬೇಕು, ನನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ನನ್ನ ಮಕ್ಕಳು ರಾಜಕೀಯಕ್ಕೆ ಹೋಗೋದು ಬೇಡ, ಅದು ಬಿಟ್ಟರೆ ತನ್ನ ಪೂಜೆ, ಮನೆಗೆ ಬರೋ ಸತ್ಕಾರ, ಇದರಲ್ಲೇ ತನ್ನ ಬದುಕನ್ನು ಕಟ್ಕೊಂಡು ಇವತ್ತು ಸಾರ್ಥಕವಾದ ಜೀವನ ನಡೆಸ್ಕೊಂಡು ಹೋದರು. ಆಮೇಲೆ ಎಷ್ಟೇ ಏಳು ಬೀಳುಗಳು ಬಂದರೂ ಕೂಡ ಅವ್ರು ಯಾವತ್ತೂ ಧೈರ್ಯವಾಗಿ ಎದುರಿಸಿದ್ರು.